ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅರ್ಸಿಕೇರಿ ಹರನ್ ಯೂಟ್ಯೂಬ್ ಚಾನಲ್. ಕೆಲವೊಂದು ರೈಡರ್ಗಳು ಬೈಕ್ ಟ್ಯಾಕ್ಸಿ ಮಾಡಕ್ಕೆ ಬರ್ತಾರೆ. ಅವ್ರು ಮಾತ್ರ ಕುತ್ಕೊಳ್ಳೋ ಕಂಫರ್ಟಬಲ್ ಇದ್ರೆ ಸಾಕು, ಪ್ಯಾಸೆಂಜರ್ ಹೆಂಗಾರು ಕುತ್ಕೊಳ್ಳಿ, ಅವ್ರಿಗೇನು ಈ ಥರ ಇರ್ತಾರೆ. ಅವ್ರ ಹಿಂದ್ಗಡೆ ಕುತ್ಕೊಳ್ಳೋ ಕಂಫರ್ಟಬಲ್ ಇದೆಯಾ, ಎರಡು ಕಡೆ ಕರೆಕ್ಟಾಗಿ ಕೂತಿದಾರಾ ಅನ್ನೋದು ಸ್ವಲ್ಪ ಅಬ್ಸರ್ವ್ ಮಾಡಬೇಕು, ಫಾಲೋ ಮಾಡಬೇಕು. ಒಂದು ವಿಡಿಯೋ ಫಾಲೋ ಆಗ್ತೀನಿ, ಅದು ನೋಡ್ಕೊಂಡು ಬನ್ನಿ ಸ್ನೇಹಿತರೆ, ಆಮೇಲೆ ಇದ್ರ ಬಗ್ಗೆ ಮಾತಾಡೋಣ. ಸ್ನೇಹಿತರ ವಿಡಿಯೋ ಇದೆ. ಇವತ್ತು ನಾನು ಸಿಟಿಗೆ ಹೋಗ್ಬೇಕಾದ್ರೆ ನೋಡಿದೆ, ಒಂದು ಬೈಕ್ ಟ್ಯಾಕ್ಸಿ ಒಬ್ಬ ರೈಡರು ಒಂದು ಲೇಡೀಸ್ನ ಕರ್ಕೊಂಡು ಹೋಗ್ತಾ ಇದ್ರು. ಫುಲ್ ಹೆಲ್ಮೆಟ್ ಏನೋ ಕೊಟ್ಟಿದ್ದಾರೆ ಸೇಫ್ಟಿಗೆ, ಓಕೆ, ಅದ್ರ ಬಗ್ಗೆ ಏನು ಮಾತಾಡಲ್ಲ, ಒಪ್ಕೊಂತೀನಿ. ಬಟ್ ಅವ್ರಿಗೆ ಕುತ್ಕೊಳ್ಳೋಕ್ಕೆ ಕಂಫರ್ಟಬಲ್ ಇಲ್ಲ. ಫಸ್ಟ್ ಆಫ್ ಆಲ್ ಗಾಡೀಲಿ ನೀವೇ ನೋಡಿದ್ರ ವಿಡಿಯೋನ, ಒಂದು ಸೈಡ್ ಕರೆಕ್ಟಾಗಿ ಕಾಲು ಇಟ್ಕೊಂಡು ಕೂತಾರೆ, ಇನ್ನೊಂದು ಸೈಡ್ ಏನು ಮಾಡಿದಾನೆ ಹುಡುಗ ಬಾಕ್ಸ್ ಫಿಟ್ ಮಾಡಿಸಿದಾನೆ ಸೈಡಲ್ಲಿ. ಅದೇ ಇದು ಟೂಲ್ಸ್ ಇಟ್ಕೊಳಕ್ಕೆ, ಏನಾದ್ರು ವಾಟರ್ ಬಾಟ್ಲು, ಫುಡ್ ಐಟಮು, ಅಲ್ಲಿ ಕಾಲಿಡಕ್ಕೆ ಆಗಲ್ಲ. ಜೆಂಟ್ಸ್ ಆದರೆ ಅಟ್ಲೀಸ್ಟ್ ಏನೋ ಅದ್ರ ಮೇಲೆ ಪ್ರೆಸ್ ಮಾಡಿಲ್ಲ, ಮುಂದೆ ಕ್ರಾಸಾಗಿ ಕೂತ್ಕೊಂಡು ಅವ್ರಿಗೆ ಟಚ್ ಆಗಿ ಕಾಲು ಇಟ್ಕೋಬೋದು. ಬಟ್ ಲೇಡೀಸ್ ಆ ಥರ ಕೂತ್ಕೊಳಕ್ಕಾಗಲ್ಲ. ಕಾಲು ಇಟ್ಕೊಳಕ್ಕೆ ಹೋದರೆ ಅವ್ರಿಗೆ ಕಾಲು ಟಚ್ ಆಗುತ್ತೆ ರೈಡರ್ಗೆ, ಅವ್ರಿಗೇನೋ ಒಂಥರ ಮುಜುಗರ ಆಗುತ್ತಲ್ವ. ಅದಕ್ಕೇನು ಮಾಡಿದ್ರು ಲೇಡೀಸ್ ಪಾಪ ಹಿಂದೆ ಕೂತಾರೆ, ಆ ಬಾಕ್ಸ್ ಮೇಲೆ ಕಾಲು ಇಟ್ಕೊಂಡಾರೆ, ಸೈಡಿಗೆ ಕಾಲು ಹೋಗಿದೆ. ಇದು ಎಷ್ಟು ಮಟ್ಟಿಗೆ ಸರಿ ಅಲ್ವಾ? ಅವ್ರು ಎಷ್ಟು ದೂರ, ಏನೋ ಲಾಂಗ್ ಆರ್ಡರ್ ಬಿದ್ದರೆ ಹೆಂಗೆ ಮಾಡಬೇಕು? ಎಷ್ಟು ದೂರ ಹಂಗೆ ಕೂತ್ಕೊಂಡು ಹೋಗೋಕ್ಕಾಗತ್ತೆ ಹೇಳಿ? ಹೋಗಲಿ, ಏನೋ ಲೋಕಲ್ ಆರ್ಡರ್ ಪರವಾಗಿಲ್ಲ, 1 ಕಿಲೋಮೀಟರ್ 2 ಕಿಲೋಮೀಟರ್ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೋದು. ನಾನು ಸುಮಾರು 2-3 ಕಿಲೋಮೀಟರ್ ಹಿಂದೆನೇ ಹೋದೆ. ಬಟ್ ಆ ಹುಡುಗ ಬೇರೆ ರೂಟ್ ಹೋದ, ಆಮೇಲೆ ನಾನು ಮಾರ್ಕೆಟ್ ಕಡೆಗೆ ಹೋದೆ. ಎಲ್ಲಿಂದ ಕರ್ಕೊಂಬಂದೋ, ಎಲ್ಲಿಗೆ ಹೋಗ್ತಾ ಇದೆ ಅಂತಲೂ ಗೊತ್ತಿಲ್ಲ. ಬಟ್ ಈ ಥರ ಕುತ್ಕೊಂಡಾಗ ರೈಡರ್ಗಳಿಗೆ ಎಷ್ಟು ಪ್ರಾಬ್ಲಮ್ ಆಗುತ್ತೆ. ಏನಾರು ಹೆಚ್ಚು ಕಮ್ಮಿ ಆದಾಗ ಹಂಪ್ಸ್ ಹತ್ತಿತಾಗೋ, ಇಲ್ಲ ಏನಾರು ಒಂದು ಗಾಡಿ ಸ್ಕಿಡ್ ಆದಾಗ ಇಂಥ ಟೈಮಲ್ಲೇ ಪಟ್ ಅಂತ ಬಿದ್ದೋಗ್ಬಿಡ್ತಾರೆ ಹಿಂದಕ್ಕೆ. ಅವ್ರಿಗೆ ಯಾಕಂದ್ರೆ ಫುಲ್ ಹಿಂದೆ ಕೂತಾರೆ, ಒಂದು ಕೈ ಲೆಫ್ಟಲ್ಲಿ ಇಟ್ಕೊಂಡಿದ್ದಾರೆ, ಒಂದು ಕಾಲು ರೈಟಲ್ಲಿ ಮೇಲೆ ಎದ್ದಿದೆ, ಕಂಫರ್ಟಬಲ್ ಇಲ್ಲ ಕುತ್ಕೊಳಕ್ಕೆ ಅವರಿಗೆ. ಇದರಿಂದ ಅವ್ರಿಗೂ ಪಾಪ ತೊಂದರೆ, ಕಾಲು ನೋವು. ಪಾಪ ಲೇಡೀಸ್ ಅವ್ರು ಹೇಳೋಕ್ಕೂ ಆಗಲ್ಲ. ನಾರ್ತ್ ಇಂಡಿಯನ್ಸ್ ಯಾರು ಇವ್ರು ಬಿದ್ದರು ಮೋಸ್ಟ್ಲಿ. ಇವ್ರು ಹೇಳೋದು ಅವ್ರಿಗೆ ಅರ್ಥ ಆಗಲ್ಲ, ಅವ್ರು ಹೇಳೋದು ಇವ್ರಿಗೆ ಅರ್ಥ ಆಗಲ್ಲ. ಅವ್ರ ಪಾಪ ಏನು ಮಾತಾಡೋಕೆ ಹೋಗ್ತಿಲ್ಲ, ಅವ್ರ ಪಾಡಿಗೆ ಅವ್ರು ಹೋದ್ರು. ಈ ಥರ ಇದ್ದಾಗ ಕೆಲವು ಕಸ್ಟಮರ್ಗಳು ಡೈರೆಕ್ಟಾಗಿ ಹೇಳ್ಬಿಡ್ಬೇಕು, ಈ ಥರ ಬಾಕ್ಸ್ ಹಾಕ್ಸಿದೀಯಪ್ಪ ನೀನು, ನಮಗೆ ಕುತ್ಕೊಳಕ್ಕೆ ಆಗ್ತಾಯಿಲ್ಲ, ಕಾಲಿಡೋಕ್ಕೆ ಕಂಫರ್ಟಬಲ್ ಇಲ್ಲ, ಹೆಂಗೆ ಕುತ್ಕೊಳೋದು, ಫಸ್ಟ್ ರಿಮೂವ್ ಮಾಡಿದ್ದು ಅಂತ ಹೇಳ್ಬೇಕು, ಅರ್ಥ ಆಗಂಗೆ ಅವ್ರಿಗೆ. ರೈಡರ್ ಸೇಫ್ಟಿಗೆ ಅವ್ರು ಹಾಕ್ಸ್ಕೊಂಡಿದ್ದಾರೆ ಏನೋ ಟೂಲ್ಸ್ ಮೆಟೀರಿಯಲ್ ಇಡೋಕ್ಕೆ ಅಂತವ. ಬಟ್ ಅಲ್ಲಿ ಕಸ್ಟಮರ್ ಕುತ್ಕೊಳಕ್ಕೆ ಆಗುತ್ತಾ ಇಲ್ವ ಅನ್ನೋದು ಅವ್ನು ಯೋಚನೆ ಮಾಡಬೇಕಲ್ವಾ. ಈ ವಿಡಿಯೋ ನೋಡಿದರೆ ನಿನಗೆ ಅರ್ಥ ಆಗುತ್ತೆ, ಕಸ್ಟಮರ್ ಯಾವ ಥರ ಕುತ್ಕೊಂಡಿದ್ದಾರೆ, ಯಾವ ಥರ ಪ್ರಾಬ್ಲಮ್ ಆಗುತ್ತೆ ನಿನಗೆ ಗೊತ್ತಾಗಬೇಕು. ಇನ್ ಕೇಸ್ ಆ ಹುಡುಗಿ ಕಾಲ ಬಾಕ್ಸ್ ಮೇಲೆ ರೈಟ್ ಸೈಡ್ಗೆ ಹಾಕ್ಕೊಂಡಿದೆ, ಯಾವ್ದಾರು ರೈಟ್ ಸೈಡ್ ಗಾಡಿ ಬಂದ ಸಡನ್ ಅಂತ ಹುಡುಗಿ ಕಾಲು ಟಚ್ ಹೊಡ್ಕೊಂಡು ಹೋದ್ರೆ ಏನು ಮಾಡ್ತೀರಾ ಅಲ್ವಾ? ಗಾಡಿಯಿಂದ ಆಚೆನೂ ಬಂದಿದೆ ಕಾಲು. ಇವೆಲ್ಲ ಆಗ್ತವೆ, ಯಾಕಂದರೆ ಬೆಂಗಳೂರು ಟ್ರಾಫಿಕ್ಕಲ್ಲಿ ಒಂದು ಸಣ್ಣ ಮಿಸ್ಟೇಕಿಂದನೇ ದೊಡ್ಡ ಪ್ರಾಬ್ಲಮ್ ಆಗೋದು. ಮೊದಲೇ ಬೈಕ್ ಟ್ಯಾಕ್ಸ್ಗೆ ಅದು ಇದು ಸರಿ ಇಲ್ಲ, ಸೇಫ್ಟಿ ಇಲ್ಲ, ಹಂಗೆ ಹಿಂಗೆ, ಎಕ್ಸ್ಪೆಷಲಿ ಹೆಣ್ಮಕ್ಳಿಗೆ ಸೇಫ್ಟಿ ಇಲ್ಲ ಅಂತ ಸುಮಾರು ಕತೆ ಕಟ್ಟಿ ಮಾತಾಡ್ತಾರೆ. ಅದರಲ್ಲೂ ನೀವು ಒಬ್ಬೊಬ್ರು ಈ ಥರ ಮಿಸ್ಟೇಕ್ ಮಾಡೋದ್ರಿಂದವ ಇನ್ನೂ ದೊಡ್ಡ ಪ್ರಾಬ್ಲಮ್ ಆಗುತ್ತೆ. ನಾವು ನೋಡಿದ್ಕೇನೋ ಹೋಗಿ ಪರವಾಗಿಲ್ಲ, ಇನ್ನೂ ಅದ್ಯಾರು ಬೇರೆ ಆಟೋದವ್ರು ನೋಡಿದರೆ ಇದಕ್ಕಿನ್ನೂ ಬೇರೆ ಕತೆ ಕಟ್ಟೆ ಮಾತಾಡ್ತಾರೆ ಅಲ್ವಾ? ನೀನು ಅರ್ಥ ಮಾಡ್ಕೋಬೇಕು. ಯಾರೆಲ್ಲ ಈ ಥರ ಗಾಡಿಗೆ, ಗೇರ್ ಗಾಡಿಗಳಿಗೆ ಈ ಥರ ಸೈಡಲ್ಲಿ ಬಾಕ್ಸ್ ಫಿಟ್ ಮಾಡ್ಕೊಂಡಿರ್ತಾರ, ದಯವಿಟ್ಟು ರಿಮೂವ್ ಮಾಡಿ. ಫುಲ್ ಡೇ ಬೈಕ್ ಟ್ಯಾಕ್ಸಿ ಮಾಡ್ತಿರ್ತಾರೆ, 1-2 ಆರ್ಡರ್ ಮಾಡ್ತೀವಿ ಅಂದರೆ ಪರವಾಗಿಲ್ಲ, ನಡೀತದೆ ಲೋಕಲ್ ಆರ್ಡರ್. ಬಟ್ ಫುಲ್ ಟೈಮ್ ಬೈಕ್ ಟ್ಯಾಕ್ಸಿನೇ ಮಾಡ್ತೀವಿ ನನಗೆ, ದಯವಿಟ್ಟು ಈ ಥರ ಬಾಕ್ಸ್ ಇದೆ ರಿಮೂವ್ ಮಾಡಿ. ಕಸ್ಟಮರ್ಗೆ 100% ಹೇಳ್ತೀನಿ, ಒಂದು ಸೈಡ್ ಕಾಲು ಇಟ್ಕೊಳಕ್ಕೆ ಆಗಲ್ಲ, ಕಂಫರ್ಟಬಲ್ ಇಲ್ಲ. ಅದರಲ್ಲಿ ಎಕ್ಸ್ಪೆಷಲಿ ಲೇಡೀಸ್ ಬಂದ್ರಂತೂ ಪಾಪ ಕುತ್ಕೊಳಕ್ಕೆ ಆಗಲ್ಲ ಅವ್ರಿಗೆ. ಜೆಂಟ್ಸ್ ಆದರೆ ಹೆಂಗೋ ಅಡ್ಜಸ್ಟ್ ಮಾಡಿ ಹಂಗೆ ಹಿಂಗೆ ಪ್ರೆಸ್ ಮಾಡಿ ಕುತ್ಕೋಬೋದು. ಬಟ್ ಲೇಡೀಸ್ ಅಂತೂ ಕುತ್ಕೊಳಕ್ಕೆ ಆಗಿಲ್ಲ. ನಾನು ಸುಮಾರು ದೂರ ಟ್ರೈ ಮಾಡಿದೆ ಪಾಪ, ಆ ಹುಡುಗಿ ಕಾಲು ಇಟ್ಕೊಳಕ್ಕೆ ಆಗ್ತಾಯಿಲ್ಲ. ಎಷ್ಟು ದೂರ ಅಂತ ಹಂಗೆ ಇಟ್ಕೊಂಡು ಹೋಗೋಕ್ಕಾಗತ್ತಲ್ವಾ? ಎಷ್ಟು ಪೇಯ್ನ್ ಬರುತ್ತೆ. ಯೋಚನೆ ಮಾಡ್ಬೇಕು, ಬರೀ ನಮ್ಮ ಸೇಫ್ಟಿನೇ ನೋಡೋದಲ್ಲ. ನಾವು ಕಸ್ಟಮರ್ಗಳು ನಮ್ಮನ್ನು ನಂಬಿ ಬೈಕಲ್ಲಿ ಬಂದರೆ ನಾವು ಎಲ್ಲ ಥರ ಫೆಸಿಲಿಟಿ ಅವ್ರು ಕೊಡಬೇಕು. ಕುತ್ಕೊಳಕ್ಕೂ ಕಂಫರ್ಟಬಲ್ ಇರಬೇಕು, ಎರಡು ಕಡೆ ಕಾಲು ಇಟ್ಕೊಳಕ್ಕೆ ಸ್ಟ್ಯಾಂಡ್ ಇರಬೇಕು, ಫುಲ್ ಹೆಲ್ಮೆಟ್ ಕೊಡಬೇಕು, ಸೇಫಾಗಿ ರೈಡ್ ಮಾಡಬೇಕು. ಇಷ್ಟೆಲ್ಲ ಜವಾಬ್ದಾರಿ ನಮ್ಮ ಮೇಲಿರುತ್ತೆ. ಒಂದು ಸಣ್ಣ ತಪ್ಪು ನಮ್ಮ ಕಡೆಯಿಂದ ಆದ್ರೂ ನಿಮಗೂ ತೊಂದರೆ, ಅವ್ರಿಗೂ ತೊಂದರೆ, ನಿಮ್ಮನ್ನು ನಂಬಿರ್ತಕ್ಕಂಥ ಫ್ಯಾಮಿಲಿಯವ್ರಿಗೂ ತೊಂದರೆ ಆಗುತ್ತೆ. ಈ ಥರದ ಎಷ್ಟೋ ಘಟನೆಗಳು ಆಗೋಗಿದೆ, ಲೇಡೀಸ್ ಆಕ್ಸಿಡೆಂಟ್ಗಳು. ಉದಾಹರಣೆ ಗೊತ್ತಿರಬೇಕು ನಿಮಗೂ, ನೋಡ್ತಾ ಇರ್ತೀರ ದಿನನಿತ್ಯ. ಸುಮಾರು ಒಂದು ತಿಂಗಳಲ್ಲಿ 3-4 ಆಕ್ಸಿಡೆಂಟ್ ಆಗೋಯ್ತು. ಏನಕ್ಕಾಗುತ್ತೆ ಅಂದರೆ ಈ ಥರ ಯಾವುದೋ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ಗಳು ಮಾಡ್ತಾರೆ ಕೆಲವೊಬ್ಬ ರೈಡರ್ಗಳು, ಇದರಿಂದ ಪ್ರಾಬ್ಲಮ್ ಆಗುತ್ತೆ. ಆ ವ್ಯಕ್ತಿಯನ್ನು ಮುಂದೆ ಕೂತ್ಕೊಂಡು ಗಾಡಿ ಓಡಿಸ್ತಾ ಏನೂ ಗೊತ್ತಾಗ್ತಾ ಇಲ್ಲ, ಅವ್ರ ಹಿಂದೆ ಕಾಲು ಇಟ್ಕೊಂಡಾರೋ ಬಿಟ್ಟರೋ, ಅದು ಅವ್ನು ನೋಡೋಕ್ಕೂ ಹೋಗ್ತಾ ಇಲ್ಲ, ಏನಿಲ್ಲ, ಅವ್ನ ಪಾಡಿಗೆ ಅವ್ನು ಹೋಗ್ತಾನೆ ರೋಡ್ ನೋಡ್ಕೊಂಡು. ಬಟ್ ಹಿಂದೆ ಹೋಗೋರಿಗೆ ತಾನೇ ಗೊತ್ತಾಗುತ್ತೆ ಅವ್ರು ಯಾವ ಥರ ಕುತ್ಕೊಂಡಾರೆ, ಎಷ್ಟು ಪ್ರಾಬ್ಲಮ್ ಆಗ್ತೈತೆ ಅವರಿಗೆ, ಕಂಫರ್ಟಬಲ್ ಇದೆಯಾ ಇಲ್ವಾ. ನಿಜವಲ್ಲಿ ಈ ಥರ ಇದ್ದಾಗ ಲೇಡೀಸ್ಗಳು, ನಾನು ಎಸ್ಪೆಷಲಿ ತುಂಬ ಸರಿ ಈ ವಿಡಿಯೋದಲ್ಲಿ ಹೇಳ್ತಾ ಇರ್ತೀನಿ, ಲೇಡೀಸ್ಗಳೆಲ್ಲ ಬೈಕ್ ಟ್ಯಾಕ್ಸಿ ಚೂಸ್ ಮಾಡಬೇಡಿ. ಯಾಕೆಂದರೆ ಸೇಫ್ಟಿ ಇಲ್ಲ, ನಿಮಗೆ ಕುತ್ಕೊಳ್ಳೋಕ್ಕೂ ಕಂಫರ್ಟಬಲ್ ಆಗಲ್ಲ, ಮುಜುಗರ, ಇನ್ನೊಬ್ಬರನ್ನ ಕೈ ಇಟ್ಕೊಂಡು ಕುತ್ಕೊಳ್ಳೋಕ್ಕೆ ಈ ಥರ ಎಲ್ಲ ಪ್ರಾಬ್ಲಮ್ಮು. ಒಂದು 20-30 ರೂಪಾಯಿ ಎಕ್ಸ್ಟ್ರಾ ಹೋಗುತ್ತೆ, ಆಟೋನ ಏನಾದ್ರು ಬುಕ್ ಮಾಡ್ಕೊಂಡು ಹೋಗಿ, ಪರವಾಗಿಲ್ಲ, ಸೇಫಾಗಿ ಆರಾಮಾಗಿ ಹೋಗ್ತಿರಲ್ವಾ. ಬೈಕ್ ಟ್ಯಾಕ್ಸಿಲಿ ಸೇಫ್ ಇಲ್ಲ ಅಂದರೆ ಏನು, ಮಿಸ್ಬಿಹೇವ್ ಆ ಥರ ಇಲ್ಲ ನಾನು ಹೇಳ್ತಾ ಇಲ್ಲ, ಕುತ್ಕೊಳ್ಳೋಕ್ಕೆ ನಿಮಗೆ ಕಂಫರ್ಟಬಲ್ ಇಲ್ಲ, ಇದು ಮೇಯ್ನು. ಯಾಕೆ ನೀವು ಬೈಕ್ ಟ್ಯಾಕ್ಸಿ ಬುಕ್ ಮಾಡ್ತಾರೆ, ನಿಮಗೆ ಕುತ್ಕೊಳ್ಳೋಕೆ ಕಂಫರ್ಟಬಲ್ ಇದ್ರೆ ಮಾತ್ರನೇ ಬೈಕ್ ಟ್ಯಾಕ್ಸಿಲಿ ಹೋಗೋಕ್ಕಾಗುತ್ತೆ. ಈ ಥರ ಇದ್ದಾಗ ನಿಮಗೆ ಕುತ್ಕೊಳ್ಳೋ ಕಂಫರ್ಟಬಲ್ ಇಲ್ಲ ಅಂದಮೇಲೆ
ದಯವಿಟ್ಟು ಏನಕ್ಕೆ ಚೂಸ್ ಮಾಡ್ತೀರಾ ಬೈಕ್ ಟ್ಯಾಕ್ಸಿನ? ಅಲ್ವಾ? ನಾವು ಯಾರ ವಿರುದ್ಧ ಯಾರ ಪರವಾಗಿ ಮಾತಾಡೋಲ್ಲ ಇಲ್ಲಿ. ನ್ಯಾಯದ ಪರವಾಗಿ ಎಲ್ಲಿ ತಪ್ಪಾಗುತ್ತೋ ಅದ್ರ ಬಗ್ಗೆನೇ ಮಾತಾಡ್ತೀನಿ. ಅದು ಬೈಕ್ ಟ್ಯಾಕ್ಸಿಲಿ ಆದರೂ ಸರಿ, ಕಸ್ಟಮರ್ ಕಡೆದಾದರೂ ಸರಿ, ಬೇರೆ ಯಾವುದೇ ಒಂದು ಡಿಪಾರ್ಟ್ಮೆಂಟ್ ಆದರೂ ಸರಿ, ಇರೋದಿದ್ದಂಗೆ ನೇರವಾಗಿ ಹೇಳ್ತೀವಿ. ಇಲ್ಲಿ ಬೈಕ್ ಟ್ಯಾಕ್ಸಿ ರೈಡರ್ಸ್ ತಪ್ಪಿದೆ, ಅವ್ನು ಮಾಡಿರೋ ತಪ್ಪು, ಅದು ಬಾಕ್ಸ್ ಪಿಕ್ ಮಾಡಿರೋ ತಪ್ಪು, ಕಸ್ಟಮರ್ ಕುತ್ಕೊಳ್ಳೋ ಕಂಫರ್ಟಬಲ್ ಇಲ್ಲ, ಅದಕ್ಕೆ ಇದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅನ್ನಿಸ್ತು. ಯಾಕಂದ್ರೆ ಸುಮಾರು ಜನ ಈ ಥರ ಬಾಕ್ಸ್ ಫಿಟ್ ಮಾಡ್ಕೊಂಡು ಬೈಕ್ ಟ್ಯಾಕ್ಸಿ ಹೊಡಿತಾ ಇರ್ತಾರೆ. ಇದರಿಂದ ಕಸ್ಟಮರ್ಗೆ ತುಂಬ ತೊಂದರೆ ಆಗುತ್ತೆ ಕುತ್ಕೊಳ್ಳೋಕ್ಕೆ. ಕೆಲವ್ರು ಹೇಳ್ಕೊಬೋದು, ಕೆಲವ್ರು ಹೇಳ್ಕೊಳಕ್ಕೆ ಆಗಲ್ಲ. ನಾವು ಅರ್ಥ ಮಾಡ್ಕೋಬೇಕು. ಒಬ್ಬ ರೈಡರ್ ಆದನು ನಾವು ಅರ್ಥ ಮಾಡ್ಕೋಬೇಕು, ಯಾವ ಥರ ಇರಬೇಕು ಗಾಡಿ, ಹೆಂಗಿರಬೇಕು, ಯಾವ ಥರ ಕಸ್ಟಮರ್ ಕುತ್ಕೊಂಡೆ ಕಂಫರ್ಟಬಲ್ ಇದೆಯಾ, ಎಲ್ಲ ಥರನೂ ಯೋಚನೆ ಮಾಡಬೇಕಾಗುತ್ತೆ ನಾವು. ನೀನೇನೋ 1-2 ರೈಡ್ ಮಾಡ್ತೀಯ ಅಂದ್ರೆ ತೊಂದರೆ ಇಲ್ಲ. ಬಟ್ ನಾನು ನೋಡೋ ನೀನು ಫುಲ್ ಟೈಮ್ ಮಾಡ್ತಾರೆ, ಇದಕ್ಕೆ ಮೊಬೈಲ್ ಸ್ಟ್ಯಾಂಡ್ ಇದೆ, ಸ್ಟ್ಯಾಂಡಲ್ಲಿ ಹಾಕ್ಕೊಂಡು ಓಡಿಸ್ತಾ ಇದೆ ಲೊಕೇಶನ್ ನೋಡ್ಕೊಂಡು, ಅಂದರೆ ನೀವು ಫುಲ್ ಟೈಮ್ ಮಾಡ್ತಕ್ಕಂಥ ರೈಡರೇ ನನಗೆ ಅನಿಸಿರೋ ಪ್ರಕಾರ. ಹಾಗಾಗಿ ಈ ಥರ ಮಾಡ್ತೀಯ ಅಂದರೆ ಆದಷ್ಟು ಪ್ಲೀಸ್ ನಮ್ಮ ಕಡೆ ರಿಕ್ವೆಸ್ಟ್ ಬಾಕ್ಸ್ ರಿಮೂವ್ ಮಾಡು. ಯಾಕಂದರೆ ಬೇರೆಯವ್ರಿಗೆ ತೊಂದರೆ ಆಗೋದು ಬೇಡ ನಮ್ಮಿಂದವ. ನಾವು ಇದರಿಂದನೇ ಸಂಪಾದನೆ ಮಾಡ್ತಾ ಇರ್ತೀವಿ. ಪಾಪ ಅವ್ರ ಬೈಕಿಂದ ಇಳಿದು ಹೋದಾಗ ಹುಷ್ ಅಂದ್ಕೊಂಡು ಹೋಗ್ಬಾರ್ದು, ಅಂತ ಶಾಪ ನಮಗೆ ತಟ್ಬಿಡುತ್ತೆ. ಅವ್ರ ಬೈಕಿಂದ ಇಳಿದಾಗ ಆರಾಮಾಗಿ ಇಳಿಬೇಕು, ಯಾವುದೇ ಥರ ಟೆನ್ಷನ್ ಇಲ್ದಂಗೆ ಫ್ರೀಯಾಗಿ ಟ್ರಾವೆಲ್ ಮಾಡಬೇಕು. ಟಯರ್ಡ್ ಆಗಿರ್ಬೋದು, ಆ ಥರ ಇಳಿದು ಹೋಗ್ಬೇಕು. ಬೈಕಿಂದ ಇಳಿದೋದ್ರಪ್ಪ ಎಷ್ಟೊತ್ತಿಗೆ ಇಳಿತೀನಪ್ಪ ಇವ್ರು ಬೈಕಿಂದವ, ಆಗ್ತಾಯಿಲ್ಲ ಕುತ್ಕೊಳ್ಳೋಕೆ ನನ್ನ ಕೈಲಿ, ಆ ಥರ ಅವ್ರ ಮನಸ್ಸಲ್ಲಿ ಬರಬಾರ್ದು ಯಾವುದೇ ಕಾರಣಕ್ಕೂ. ಆ ಲೇಡೀಸ್ಗೆ ಹಂಗೆ ಆಗಿದೆ, ಇಷ್ಟೊತ್ತಿಗೆ ನಾನು ಡ್ರಾಪ್ ಬರುತ್ತೆಪ್ಪ, ಅಷ್ಟೊತ್ತಿಗೆ ಇಳಿದು ಬಿಡ್ತೀನಿ ಸಾಕಪ್ಪ ಅಂತಾರೆ. ಆ ನಂತರ ನಿಮಗೆ ರೇಟಿಂಗ್ಸ್ ಕೂಡ ಕೊಡೋಲ್ಲ, ಸಿಂಗಲ್ ರೇಟಿಂಗ್ಸ್ ಕೊಡ್ತಾರೆ. ಆ ನಂತರ ನಿಮಗೆ ಆರ್ಡ್ರ್ ಕಮ್ಮಿ ಆಗುತ್ತೆ, ಪ್ರಾಬ್ಲಮ್ಸ್ ನಿಮ್ಮ ಐಡಿ ಮೇಲೆ ಕ್ರಿಯೇಟ್ ಆಗೋದು, ಅದೊಂದೇ ಅಂತಾರೆ. ಅದರಿಂದ ಎಷ್ಟೆಷ್ಟು ಬೇರೆ ಬೇರೆ ಎಲ್ಲ ಪ್ರಾಬ್ಲಮ್ಸ್ ಆಗುತ್ತವೆ. ಅದನ್ನು ಫಸ್ಟ್ ಯೋಚನೆ ಮಾಡಿ. ಬೈಕ್ ಟ್ಯಾಕ್ಸಿನ ನಾವು ಅನ್ನ ತಿಂತಿದ್ದೀವಿ, ಇದರಿಂದ ನಾವು ಜೀವನ ಮಾಡ್ತಾಯಿದ್ದೀವಿ ಅಂದರೆ ಎಲ್ಲ ಥರ ನಾವು ಕರೆಕ್ಟಾಗಿ ಇರಬೇಕು ಡ್ಯೂಟಿ ಮಾಡೋಕ್ಕೆ. ಬೇರೆಯವ್ರು ಹೆಂಗೋ ಅದು ನಮಗೆ ಗೊತ್ತಿಲ್ಲ, ನಮಗೆ ನಾವು ಕರೆಕ್ಟಾಗಿ ಇರಬೇಕು. ತಪ್ಪು ಕೆಲವೊಂದೊಮ್ಮೆ ಕಸ್ಟಮರ್ ಕಡೆಯಿಂದನೂ ಆಗ್ಬೋದು, ಬೇರೆಯವ್ರ ಕಡೆಯಿಂದನೂ ಆಗ್ಬೋದು. ಬಟ್ ಅದ್ರ ಬಗ್ಗೆ ಏನೂ ಮಾಡೋಕ್ಕಾಗಲ್ಲ. ಬಟ್ ನಾವು ಕರೆಕ್ಟಾಗಿದ್ದರೆ ಯಾರೇನೂ ಮಾಡೋಕ್ಕಾಗಲ್ಲ. ಅಲ್ಲಿ ತಪ್ಪು ನಮ್ದಿದ್ದಾಗ ನಾವು ಸರಿಪಡಿಸ್ಕೊಳ್ಳೇಬೇಕಾಗತ್ತೆ. ಸುಮಾರು ವೆಹಿಕಲಲ್ಲಿ ಈ ಥರ ಇರುತ್ತೆ ಬಾಕ್ಸ್ಗಳು. ಸ್ಕೂಟಿಲಂತೂ ಯಾವುದೇ ಥರ ಫಿಟ್ ಮಾಡಿಸ್ಕೊಳಕ್ಕಾಗಲ್ಲ, ಏನು ತೊಂದರೆ ಇಲ್ಲ, ಕುತ್ಕೊಂಡು ಹೋಗ್ಬೋದು. ಬಟ್ ಗೇರ್ ಗಾಡೀಲಿ ಸುಮಾರು ಜನ ಈ ಥರ ಫಿಟ್ ಮಾಡ್ಕೊಳ್ತಾರೆ ಸೈಡ್ ಬಾಕ್ಸ್. ಕೆಲವರು ಹಿಂದ್ಗಡೆ ಬಾಕ್ಸ್ ಫಿಟ್ ಮಾಡಿರ್ತಾರೆ ನೋಡಿರ್ತೀವಿ. ಕೆಲವರು ಹೆಲ್ಮೆಟ್ಟು ಇಲ್ಲ ಟ್ರಾವೆಲ್ಗೆ ಏನಾರು ಹೋಗೋರು, ಕೆಲವರು ಹಿಂದೆ ಸೀಟ್ ಹಿಂದಕ್ಕೆ ಅಲ್ಲೊಂದು ಬಾಕ್ಸ್ ದೊಡ್ಡದಾಗ ಫಿಟ್ ಮಾಡಿರ್ತಾರೆ. ಅವರು ಕೂಡ ಬೈಕ್ ಟ್ಯಾಕ್ಸಿ ಮಾಡ್ತಾ ಇರ್ತಾರೆ. ಇದರಿಂದ ಏನಾಗುತ್ತೆ, ಬೈಕಿಗೆ ಹತ್ತಕ್ಕೂ ತೊಂದರೆ, ಇಳಿಯೋಕ್ಕೂ ತೊಂದರೆ. ಕಾಲು ಎತ್ತಿ ಹಾಕೋಕ್ಕಾಗಲ್ಲ, ಕಾಲು ಇಳಿಬೇಕು ಆಗಲ್ಲ. ಇಳಿಬೇಕಾದ್ರೆ ಬಾಕ್ಸಿಗೆ ಟಚ್ ಆದ್ರೆ ಕೆಳಗಡೆ ಕಸ್ಟಮರ್ ಬಿದ್ದೋಗ್ಬಿಡ್ತಾರೆ. ಈ ಥರ ಇದ್ದವ್ರು ಎಲ್ಲವಾದ್ರೆ ಬೈಕ್ ಟ್ಯಾಕ್ಸಿ ಮಾಡ್ತಾರೆ ಅಂದರೆ ಯಾರೂ ಮಾಡಬೇಡಿ. ಆ ಥರ ಬಾಕ್ಸ್ ಇದ್ದಾಗ ರಿಮೂವ್ ಮಾಡಿ ಬೈಕ್ ಟ್ಯಾಕ್ಸಿ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಬಟ್ ಇದರಿಂದ ಕಸ್ಟಮರ್ಗಳಿಗೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಸುಮಾರು 2-3 ಕಿಲೋಮೀಟ್ರು ಆ ವ್ಯಕ್ತಿ ಹಿಂದೆನೇ ಹೋದೆ ಮಾರ್ಕೆಟಿಗೆ. ಎಲ್ಲಿಂದ ಅಂದರೆ ಕೋರಮಂಗಲದಿಂದ ನಾನು ಸುಮಾರು ಬಾಷ್ ಕಂಪ್ನಿ ದಾಟಿ ಆ ಕಡೆ ಹಾಡಗೋಡಿ ಸಿಗ್ನಲ್ಲು ವಿಲ್ಸನ್ ಗಾರ್ಡನ್ ಗಂಟ ಹೋಗಿದ್ದೀನಿ. ವಿಲ್ಸನ್ ಗಾರ್ಡಿಂದ ಅವರು ರೈಟ್ ತೊಗೊಂಡ್ರು ಶಾಂತಿನಗರ ಕಡೆ, ರಿಚ್ಮಂಡ್ ಕಡೆ. ನಾನು ಹಿಂಗೆ ಸ್ಟ್ರೈಟ್ SP ರೋಡ್ ಕಡೆ ಹೋದೆ. ಸುಮಾರು 3-4 ಕಿಲೋಮೀಟ್ರ್ ನಾನು ಇವ್ರ ಹಿಂದೆನೇ ಹೋಗಿದ್ದೀನಿ. ಬಟ್ ಇನ್ನೂ ಎಲ್ಲಿಗಿತ್ತು ಡ್ರಾಪ್ ಅಂತಲೂ ಗೊತ್ತಿಲ್ಲ. ಆ ವ್ಯಕ್ತಿ ಕರ್ಕೊಂಡು ಹೋಗ್ತಾಯಿದ್ರು, ಆ ಲೇಡೀಸ್ ಅದೇ ಥರ ಕೂತಿದ್ರು. ಅವ್ರು ಏನು ಹೇಳ್ತಾನೂ ಇಲ್ಲ, ನನಗೆ ಈ ಥರ ತೊಂದರೆ ಆಗ್ತಿದೆ, ಕುತ್ಕೊಳ್ಳೋಕೆ ಕಂಫರ್ಟಬಲ್ ಇಲ್ಲ, ಸ್ವಲ್ಪ ಏನಾರು ಹೇಳ್ಬೋದಾಯಿತು ಅವ್ರು ಲೇಡೀಸು. ಬಟ್ ಅವ್ರೇನು ಹೇಳಿಲ್ಲ, ಅವ್ರ ಪಾಡಿಗೆ ಅವ್ರು ಹಂಗೆ ಕೂತ್ಕೊಂಡು ಹೋಗ್ತಿದ್ದಾರೆ, ಅವ್ನು ಹಂಗೆ ಓಡಿಸ್ಕೊಂಡು ಹೋಗ್ತಿದ್ದಾರೆ. ಇಲ್ಲಿ ಗಂಟ ಹಿಂಗೆ ಹೋಗ್ತಾರೆ. ಏನಾರು ಹೆಚ್ಚು ಕಮ್ಮಿ ಟ್ರಾಫಿಕಲ್ಲಿ ಅದು ಇದು ಗಾಡಿ ಟಚ್ ಆಗೋದು, ಸ್ಕಿಡ್ ಆಗೋದು, ಬಿದ್ದಾಗ ಮೇಜರ್ ಪ್ರಾಬ್ಲಮ್ ಆಗುತ್ತೆ. ಹೆಲ್ಮೆಟ್ ಏನೋ ಸೇಫ್ಟಿ ಹೆಲ್ಮೆಟ್ ಕೊಟ್ಟಿದ್ರೆ ಅದು ತೊಂದರೆ ಇಲ್ಲ. ಅದೇ ಥರ ಹೆಲ್ಮೆಟ್ ಎಲ್ಲರೂ ಯೂಸ್ ಮಾಡಿ, ಪರವಾಗಿಲ್ಲ, ಓಕೆ, ಚೆನ್ನಾಗಿರಬೇಕು. ಹೆಲ್ಮೆಟ್ ಫುಲ್ ಹೆಲ್ಮೆಟ್ ಕೊಟ್ಟರು ಒಳ್ಳೆ ಕ್ವಾಲಿಟಿದಿರಬೇಕು, ಕ್ಲೀನಾಗಿರಬೇಕು. ನೀವು ಯಾವುದೋ 5 ವರ್ಷದ 10 ವರ್ಷ ಯೂಸ್ ಮಾಡಿಬಿಟ್ಟು ಸ್ಮೆಲ್ ಬಂದಿರೋದು ಕಿತ್ತೋಗಿರೋ ಹೆಲ್ಮೆಟ್ಟು ಕಸ್ಟಮರ್ ಕೊಟ್ಟರೆ ಯಾರೂ ಹಾಕಲ್ಲ. ಇವಾಗೆಲ್ಲ ಆಫ್ ಹೆಲ್ಮೆಟ್ ಅಂತ ನೀವು ಯೂಸ್ ಮಾಡೋಂಗೇ ಇಲ್ಲ. ಬೈಕ್ ಟ್ಯಾಕ್ಸಿ ರೈಡರ್ಸು ಸಿಕ್ಕಾಬಟ್ಟೆ ಕೇಸ್ಗಳು. ನೀವು ಯಾರು ಫೋಟೋ ಹೊಡೆದು ಪೊಲೀಸ್ನವ್ರು ಕೇಸ್ ಆಗ್ತಾಯಿಲ್ಲ, ಎಲ್ಲ ಕ್ಯಾಮ್ರಾ ಆಟೋಮೆಟಿಕ್ಕಾಗಿ ಕ್ಯಾಮ್ರಾಗಳದ್ದು ಫೋಟೋ ತೆಗಿತಾರೆ, ನಿಮ್ಮ ಕೇಸ್ ಬೀಳ್ತಾ ಇದೆ. ಅದಕ್ಕೋಸ್ಕರ ಯಾರೆಲ್ಲ ಕ್ಯಾಪ್ ಹೆಲ್ಮೆಟ್ ಹಾಕ್ತಿರೋ ದಯವಿಟ್ಟು ರಿಮೂವ್ ಮಾಡಿಬಿಡಿ, ಹಾಕ್ಲೇಬೇಡಿ. ಪ್ರತಿಯೊಂದು ಕಸ್ಟಮರ್ಗೂ ಫುಲ್ ಹೆಲ್ಮೆಟ್ ಕೊಡಬೇಕು, ನೀವು ಫುಲ್ ಹೆಲ್ಮೆಟ್ ಕೊಡಬೇಕು. ಅವ್ರು ಹೆಲ್ಮೆಟ್ ಹಾಕಿಲ್ಲ ಅಂದರೆ ಅಲ್ಲೇ ಇಳಿಸಿ, ತೊಂದರೆ ಇಲ್ಲ. ಯಾಕೆಂದ್ರೆ ನೀವು 50 ರೂಪಾಯಿ 100 ರೂಪಾಯಿ ಆರ್ಡ್ರ್ ಮಾಡೋಕ್ಕಾಗಿ 500 ರೂಪಾಯಿ ಫೈನ್ ಕಟ್ಟೋಕ್ಕೆ ಹೋಗಲೇಬೇಡಿ. ಯಾಕೆಂದ್ರೆ ಫುಲ್ ಸ್ಟ್ರಿಕ್ಟ್ ಆಗಿದೆ ಇವಾಗ RTO ಇಂದನ. ಇನ್ನು ಕ್ಯಾಪ್ ಹೆಲ್ಮೆಟ್ಟೇ ಯೂಸ್ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. ಈ ಥರ ಹೆಲ್ಮೆಟ್ ಯೂಸ್ ಮಾಡಿ ಫೈನ್ ಕಟ್ತೀರಾ. ಅದಕ್ಕೋಸ್ಕರ ಒಳ್ಳೆ ಹೆಲ್ಮೆಟ್ ತೊಗೊಳ್ಳಿ, ಇದರಿಂದನೇ ಸಂಪಾದನೆ ಮಾಡ್ತಾರಲ್ವ. ಒಳ್ಳೆ ಹೆಲ್ಮೆಟ್ ತೊಗೊಂಡು ಕಸ್ಟಮರ್ಗೆ ಒಂದು ಚೆನ್ನಾಗಿರೋ ಹೆಲ್ಮೆಟ್ ಕೊಡಿ, ಹಾಕ್ಕೊಂತಾರೆ 100%. ಆದಷ್ಟು ಏರ್ ಕ್ಯಾಪ್ಗಳು ಯಾರೋ ಹೇಳಿದ್ರು 1 ರೂಪಾಯಿ ಒಂದು ಕೊಡ್ತಾರೆ ಅಂತ, ಅವನು ಕೂಡ ಎಲ್ಲರೂ ಸಿಕ್ಕಿದ್ರೆ ಪರ್ಚೇಸ್ ಮಾಡ್ಕೊಳ್ಳಿ. 1 ರೂಪಾಯಿ ಒಂದು ಕ್ಯಾಪ್ ಹಾಕ್ಕೊಳ್ಳಿ, ಕಸ್ಟಮರ್ಗಳಿಗೆ ಕೊಡಿ, ಯೂಸ್ ಮಾಡೇ ಮಾಡ್ತಾರೆ 100%. ಒಟ್ಟಾರೆ ಕಸ್ಟಮರ್ ಬರ್ತಾ ಇದ್ದಾರೆ ನಿಮ್ಮ ಬೈಕಲ್ಲಿ ಎಲ್ಲ ಥರ ಸೇಫ್ಟಿ ಇರಬೇಕು, ಚೆನ್ನಾಗಿರಬೇಕು, ಕುತ್ಕೊಳ್ಳೋಕೆ ಅವ್ರಿಗೂ ಕಂಫರ್ಟಬಲ್ ಇರಬೇಕು, ಯಾವುದೇ ಥರ ತೊಂದರೆ ಆಗಬಾರ್ದು. ಯಾಕೆಂದರೆ ತೊಂದರೆ ನಾಳೆ ದಿನ ಅವ್ರಿಗೇನಾದ್ರು ತೊಂದರೆ ಆದ್ರೆ ನಿಮಗೆ ಬರೋದದು. ಹೋಗ್ಬೇಕಾದ್ರೆ ನಿಮ್ಮ ಗಾಡಿಲಿ ಹೆಚ್ಚು ಕಮ್ಮಿ ಆದರೂ ಪ್ರಾಬ್ಲಮ್ ಆದರೆ ನಿಮ್ಮ ತಲೆ ಮೇಲೆ ಬರುತ್ತೆ, ಆಯ್ತಲ್ವಾ. ಇದರಿಂದ ನಿಮಗೂ ಕಷ್ಟ, ನಿಮ್ಮ ಫ್ಯಾಮಿಲಿಗೂ ಕಷ್ಟ. ಬರೋದೇ 500-1000 ರೂಪಾಯಿ ದುಡಿಯೋಕ್ಕೆ ಅಂತ ಬರ್ತೀರ, ಅದರಲ್ಲಿ ಏನಾದ್ರು ಪ್ರಾಬ್ಲಮ್ಗಳಾಗಿ ಮೈ ಮೇಲೆ ಇಲ್ದಿರೋ ರಿಸ್ಕ್ ಎಲ್ಲ ಹೇಳ್ಕೊಂಡ್ರೆ ಯಾಕೆ ಹೇಳಿ, ಅಲ್ವಾ. ಅದಕ್ಕೋಸ್ಕರ ಒಂದು ಅವೇರ್ನೆಸ್ ಇದ್ರ ಬಗ್ಗೆ ಒಂದು ಎಚ್ಚರಿಕೆ ಕೊಡಬೇಕಾಗಿತ್ತು. ಈ ಥರ ಎಲ್ಲ ಯಾರು ಮಾಡಬೇಡಿ, ಕರೆಕ್ಟಾಗಿ ಗಾಡಿ ಇಟ್ಕೊಳ್ಳಿ ಕಂಡೀಷನ್ನಾಗಿ. ಈ ಥರ ಬಾಕ್ಸ್ ಇದ್ರೆ ರಿಮೂವ್ ಮಾಡಿ, ಹಿಂದೆಗಡೆ ಬಾಕ್ಸ್ ಇದ್ರೂ ಯಾರು ಹಾಕೊಳಕ್ಕೆ ಹೋಗಬೇಡಿ.
ಫುಲ್ ಹೆಲ್ಮೆಟ್ಗಳು ಕೊಡಿ ರೈಡರ್ಗೂ ಕಸ್ಟಮರ್ಗೂ, ನೀವು ಹಾಕ್ಕೊಳ್ಳಿ. ಇನ್ನೇನಿದೆ ಸೇಫಾಗಿ ರೈಡ್ ಮಾಡಿ. ಹ್ಯಾಂಡ್ ಗ್ಲೌಸು ಶೂ ಎಲ್ಲ ಹಾಕ್ಕೊಂಡು, ಮುಂಚೆ ಥರ ಇವಾಗೆಲ್ಲ ಹೆಂಗಂದ್ರೆ ರ್ಯಾಶ್ ಡ್ರೈವ್ ಆಗಿರ್ಬೋದು, ಒನ್ ವೇಲ್ ಆಗಿರ್ಬೋದು, ಹಾಫ್ ಹೆಲ್ಮೆಟ್ ಇವೆಲ್ಲ ಮಾಡೋಕ್ಕಾಗಲ್ಲ. 100% ಕೇಸ್ಗಳು ಬೀಳ್ತವೆ. ಹಂಗಾಗಿ ತುಂಬ ಕೇರ್ಫುಲ್ಲಾಗಿ ಡ್ಯೂಟಿ ಮಾಡಬೇಕಾಗುತ್ತೆ. ಇನ್ಮೇಲೆ ಬೈಕ್ ಟ್ಯಾಕ್ಸಿಲಂತೂ ಒಂದು ಚೂರು ಯಾಮಾರಿದ್ರು ನೀವು, ಯಾಕೆಂದರೆ ಬೆಂಗಳೂರೆಲ್ಲ ಓಡಾಡ್ತಾ ಇರ್ತೀರ, ಒಂದು ಚೂರು ಯಾಮಾರಿರೋರು 1 ಸೆಕೆಂಡ್ ಹೆಲ್ಮೆಟ್ ತೆಗೆಯೋದಿಲ್ಲ, ಕಸ್ಟಮರ್ ತೆಗೆಯೋದು ಮಾಡಿದ್ರೆ ಫೈನ್ ಅಂತೂ ಫಿಕ್ಸ್ ಆಗಿದೆ. ಅದಕ್ಕೋಸ್ಕರ ನಿಜವಾಗ್ಲೂ ಈ ಥರ ಕಷ್ಟ ಬಿದ್ದು ಮಾಡಿರ್ತೀರ ಬೆಳಗಿನ ಸಂಜೆವರೆಗೂ, ಒಂದು ಕೇಸ್ ಒಂದು ದಿನಕ್ಕೆ ಬಿದ್ದರೂ ಮುಗ್ದೋಯ್ತು, ಫುಲ್ ಅರ್ಧ ದುಡ್ಡು ಅಲ್ಲೇ ಕಟ್ಟಬೇಕಾಗತ್ತೆ. ಅದಕ್ಕೋಸ್ಕರ ಆದಷ್ಟು ಮೈಯೆಲ್ಲ ಕಣ್ಣಾಗಿರ್ಬೇಕು. ನೀವು ಕಸ್ಟಮರ್ ಹೆಲ್ಮೆಟ್ ಹಾಕಿದಾರೋ ಇಲ್ಲವೋ ಹಿಂಗೆ ಎಲ್ಲ ಪ್ರತಿಯೊಂದು ಮಿರರಲ್ಲಿ ವಾಚ್ ಮಾಡಲೇಬೇಕು. ಕೆಲವರು ಮಿರಾರೇ ಇರಲ್ಲ, ಸುಮ್ಮನೆ ಹೊಡ್ಕೊಂಡು ಹೋಗ್ತಾ ಇರ್ತಾರೆ. ಕಸ್ಟಮರ್ ಹೆಲ್ಮೆಟ್ ತೆಗೆದು ಕೈಯಲ್ಲಿ ಹಿಡ್ಕೊಂಡು ಕೂತಿರ್ತಾನೆ, ಯಾರು ನೋಡಲ್ಲ, ಪೊಲೀಸಿಂದ ಹಿಡಿದ ಫೋಟೋ ತೆಗೆದು ಕೇಸ್ ಅಪ್ಲೋಡ್ ಮಾಡ್ತಾರೆ. ಈ ಥರ ಸುಮಾರು ಬೆಂಗಳೂರಲ್ಲಿ ಆಗ್ತಾನೆ ಇದೆ. ಅದಕ್ಕೋಸ್ಕರ ನೀವು ಕಂಪಲ್ಸರಿ ಬೈಕ್ ಟ್ಯಾಕ್ಸಿ ಮಾಡ್ತಿರೋದು 2 ಕಡೆ ಮಿರರ್ ಹಾಕೊಳ್ಳಿ. ಒಂದು ಮಿರರಲ್ಲಿ ರೋಡ್ ನೋಡ್ಕೊಳ್ಳಿ, ಇನ್ನೊಂದು ಮಿರರಲ್ಲಿ ಕಸ್ಟಮರ್ ನೋಡ್ಕೊಳ್ಳಿ, ಹೆಲ್ಮೆಟ್ ಹಾಕ್ಯಾರ ಇಲ್ವಾ ಅಂತ. ಸುಮಾರು ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಇದು ಒಂದು. ಹಂಗಾಗಿ ಇವೆಲ್ಲ ನೀವು ಫಾಲೋ ಅಪ್ ಮಾಡಿದ್ರೆ ಮಾತ್ರ ಕೇಸ್ಗಳು ಅವಾಯ್ಡ್ ಮಾಡ್ಬೋದು. ಇಲ್ಲಾಂದರೆ ದಿನಕ್ಕೂ 1-2 ಕೇಸ್ ಬೀಳ್ತಾ ಇರುತ್ತೆ. ನೀವು ದುಡಿಯೋದೆಲ್ಲವ ಆರ್ ಟಿ ಓದವ್ರಿಗೆ ಕಟ್ಟಬೇಕಾಗುತ್ತೆ. ಆ ಥರ ಸಿಚುವೇಶನ್ ಬಂದಿದೆ ಡೆಲಿವರಿ ಬಾಯ್ಸು. ಬೇರೆ ಯಾರಂದ್ರೆ ಏನೋ ಒಂದು ಸರಿ ಸಿಟಿಗೆ ಯಾವತ್ತೊಂದಿನ ಹೋಗ್ಬೋದು ನಡೆಯುತ್ತೆ. ಬಟ್ ಡೆಲಿವರಿ ಬಾಯ್ಸ್ ಹಂಗಲ್ಲ, ಬೆಳಗಿನ ಸಂಜೆವರೆಗೂ ಬೆಂಗಳೂರು ತುಂಬ ಓಡಾಡ್ತಾ ಇರ್ತೀವಿ. ಎಲ್ಲರೂ 1 ಸೆಕೆಂಡು ಯಾವುದೇ ಒಂದು ಜಾಗದಲ್ಲಿ ಮಾರಿದ್ರು ನೀವಲ್ಲ ಕಸ್ಟಮರ್ಗಳು, ಕೇಸ್ ಬಿದ್ದೇ ಬಿದ್ದುಬಿಡುತ್ತೆ. ಅದಕ್ಕೋಸ್ಕರ ತುಂಬ ಹುಷಾರಾಗಿ ಡ್ಯೂಟಿ ಮಾಡಬೇಕು. ಮುಂಚೆ ಥರ ಇಲ್ಲ, ಇವಾಗ ಎಲ್ಲ ಕಡೆ ಕ್ಯಾಮ್ರಾಗಳು, ಯಾವ ಜಾಗದಲ್ಲಿ ಆ ಕ್ಯಾಮ್ರಾ ಇದ್ದಾವೆ ಅಂತ ನನಗೂ ಗೊತ್ತಾಗಲ್ಲ. ಎಲ್ಲಿ ಹೆಲ್ಮೆಟ್ ತೆಗೆದಿರ್ತಾರೆ, ಎಲ್ಲಿ ಸಿಗ್ನಲ್ ಒಂದು ಏನು ಜಿಬ್ರಾಕಾಸ್ ಅಂತ ಬರ್ತಾವಲ್ಲ ಅವನ್ನೂ ಸ್ವಲ್ಪ ನೀವು ದಾಟಿ ನಿಂತ್ಕೊಂಡ್ರೆ ಅದಕ್ಕೂ ಕೇಸ್ ಬೀಳುತ್ತೆ. ಸುಮಾರು ರೂಲ್ಸ್ಗಳು ಇವಾಗೆಲ್ಲ ಫಾಲೋ ಮಾಡಲೇಬೇಕು. ಸಿಗ್ನಲ್ ರೂಲ್ಸ್ಗಳು ಒಂದು ಚೂರು ಏನೋ ರೂಲ್ಸ್ ಫಾಲೋ ಮಾಡ್ದಲೇ ನೀವೇನಾರು ಹೆಂಗೆ ಮಿಸ್ಬಿಹೇವ್ ಮಾಡಿದ್ರೆ ಫೈನ್ ಕಟ್ಕೊಂಡು ಹೋಗ್ತಾ ಇರಬೇಕು. ದುಡಿಯೋದೆಲ್ಲ ಫೈನ್ ಕಟ್ಟಬೇಕು. ಕೇಸ್ ಬಿತ್ತಿದ್ರೆ ಮುಗ್ದೋಯ್ತು, ಅದಕ್ಕೆ ನೀವೇನೂ ಮಾಡೋಕ್ಕಾಗಲ್ಲ, ಫೈನ್ ಕಟ್ಟಲೇಬೇಕು. ಇವತ್ತಲ್ಲ ನಾಳೆ ಅಲ್ಲ, ಇನ್ನೂ ವರ್ಷ ಆದರೂ ಪರವಾಗಿಲ್ಲ, ಫೈನ್ ಕಟ್ಟಲೇಬೇಕಾಗುತ್ತೆ. ಅದಕ್ಕೋಸ್ಕರ ಸೇಫಾಗಿ ರೈಡ್ ಮಾಡಿ. ಪ್ರತಿಯೊಬ್ಬರೂ ಫುಲ್ ಹೆಲ್ಮೆಟ್ ಕಂಪಲ್ಸರಿ ಯೂಸ್ ಮಾಡಿ, ಕಸ್ಟಮರ್ಗೂ ನಿಮಗೂ. ಹಂಗಾಗಿ ಈ ಥರ ಎಲ್ಲ ಏನು ಬಾಕ್ಸ್ಗಳು ಇರ್ತಾವಲ್ಲ ರಿಮೂವ್ ಮಾಡ್ಕೊಳ್ಳಿ, ಫುಲ್ ಶೂ ಹಾಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.